ತಿರುಮಲದಲ್ಲಿ ಭಗವಂತ ಶ್ರೀನಿವಾಸ ಪ್ರತಿನಿತ್ಯ ಮದುವೆಯ ವಿಧಿವಿಧಾನವನ್ನು ನೆರವೇರಿಸುವ ದೇವರು. ಶ್ರೀನಿವಾಸ ದೇವರು ಆಚರಣೆ ಅಥವಾ ಯಾವುದೇ ಸಂದರ್ಭದ ಅಧಿಪತಿ. ಭಗವಂತನಿಗೆ ನಡೆಯುವ ದಿನನಿತ್ಯದ ಆಚರಣೆಗಳಲ್ಲಿ ದಿನನಿತ್ಯದ ಕಲ್ಯಾಣೋತ್ಸವವು ಬಹಳ ಮಹತ್ವದಾಗಿದೆ. ಪ್ರತಿದಿನ ನಿಗದಿತ ಮದುವೆ ವೇದಿಕೆಯಲ್ಲಿ ನಡೆಯುವ ಈ ಕಲ್ಯಾಣೋತ್ಸವದಲ್ಲಿ ನೂರಾರು ಕುಟುಂಬಗಳು ಭಾಗವಹಿಸುತ್ತಾರೆ. ವಿಶೇಷ ಸಮಾರಂಭಗಳ ದಿನಗಳನ್ನು ಹೊರತುಪಡಿಸಿ ಈ ಆಚರಣೆಯನ್ನು ಪ್ರತಿದಿನ ನಡೆಸಲಾಗುತ್ತದೆ. ಅದರಿಂದ ಶ್ರೀನಿವಾಸ ದೇವರನ್ನು ವೈವಾಹಿಕ ಸಮಾರಂಭದ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಭಗವಾನ್ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿ ದೇವಿಯ ದೈವಿಕ ವಿವಾಹವು ಹಿಂದೂ ಸಂಪ್ರದಾಯದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ಇದು ದೈವಿಕ ಪ್ರೀತಿ ಮತ್ತು ಬದ್ಧತೆಯ ಸಂಕೇತವಾಗಿದೆ. ಮದುವೆಯು ದೈವಿಕ ದಂಪತಿಗಳ ನಡುವಿನ ಶಾಶ್ವತ ಬಂಧ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಇದು ಪರಮಾತ್ಮನೊಂದಿಗೆ ಆತ್ಮದ ಒಕ್ಕೂಟವನ್ನು ಸಂಕೇತಿಸುತ್ತದೆ. ಶ್ರೀನಿವಾಸ ಕಲ್ಯಾಣವು ನಂಬಿಕೆ ಮತ್ತು ಭಕ್ತಿಯನ್ನು ಬಲಪಡಿಸುವ ಭಗವಾನ್ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿಯ ಪೌರಾಣಿಕ ವಿವಾಹವನ್ನು ಮರುರೂಪಿಸಲಾಗುತ್ತದೆ. ಕಲ್ಯಾಣೋತ್ಸವ ಸಂದರ್ಭವು ಈ ಕಲಿಕಾಲದಲ್ಲಿ ಹಿಂದೂ ಧರ್ಮದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಂದಾದ ಶ್ರೀ ವೆಂಕಟೇಶ್ವರನನ್ನು ಪೂಜಿಸುವ ಅತ್ಯಗತ್ಯ ಭಾಗವಾಗಿದೆ. ಮಾಂಗಲ್ಯಂ ತಂತುನಾನೇನ ಜಗತ್ ರಕ್ಷಣ ಹೇತುನ ಕಂಠೇ ಬಧ್ನಾಮಿ ಶುಭಗೆ ಲೋಕಾನಾಂ ಮಂಗಳಂ ಕುರು. ಈ ಶ್ಲೋಕವು ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವದ ಇಂದಿನ ಉದ್ದೇಶವನ್ನು ತಿಳಿಸುತ್ತದೆ. ಕಲ್ಯಾಣ ಎಂಬ ಪದವು ಎಲ್ಲ ರೀತಿಯ ಒಳ್ಳೆಯತನವನ್ನು ನೀಡುತ್ತದೆ. ಕಲ್ಯಾಣ ಉತ್ಸವದ ಏಕೈಕ ಉದ್ದೇಶವು ಪ್ರಪಂಚದ ರಕ್ಷಣೆ ಮತ್ತು ಸಮೃದ್ಧಿಯಾಗಿದೆ. ಕಲ್ಯಾಣ ಉತ್ಸವವು ಎಲ್ಲ ದುಃಖಗಳನ್ನು ತೊಡೆದು ಹಾಕುತ್ತದೆ. ಅದರಿಂದ ವೆಂಕಟೇಶ್ವರನ ದೈವಿಕ ವಿವಾಹವನ್ನು ನಡೆಸುವುದು ಅಥವಾ ಭಾಗವಹಿಸುವುದು ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತದೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರುವ ವೆಂಕಟೇಶ್ವರನ ಕಲ್ಯಾಣ ಉತ್ಸವವು ಮನುಕುಲವನ್ನು ಸರಿಯಾದ ಮಾರ್ಗದಲ್ಲಿ ಮತ್ತು ಅಂತಿಮವಾಗಿ ಮೋಕ್ಷಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿದೆ. ದೇವರ ವಿವಾಹವನ್ನು ಸಾಮಾನ್ಯವಾಗಿ ನಮ್ಮ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಯೋಗಕ್ಷೇಮಕ್ಕಾಗಿ ಮಾಡಲಾಗುತ್ತದೆ. ಯೋಗವೆಂದರೆ ತನ್ನಲ್ಲಿ ಇಲ್ಲದದ್ದನ್ನು ಪಡೆಯುವುದು. ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆಯುತ್ತಾರೆ, ಅದು ಮಕ್ಕಳ ಯೋಗ. ವಾಹನ ಇಲ್ಲದವರಿಗೆ ವಾಹನ ಪಡೆಯುತ್ತಾರೆ, ಅದು ವಾಹನ ಯೋಗ. ಹೀಗೆ ಜನರು ಅವರವರ ಯೋಗಕ್ಷೇಮಕ್ಕೆ ತಕ್ಕಂತೆ ವಸ್ತುಗಳನ್ನು ಪಡೆಯುತ್ತಾರೆ. ಕ್ಷೇಮ ಎಂದರೆ ವಸ್ತುಗಳನ್ನು ಇದ್ದಂತೆಯೇ ಪಡೆಯುವುದು. ಸಾಮಾನ್ಯವಾಗಿ ಜನರು ತಮ್ಮ ಬಳಿ ಇಲ್ಲದ ವಸ್ತುಗಳಿಗೆ ಹಂಬಲಿಸುತ್ತಾರೆ ಮತ್ತು ತಮ್ಮಲ್ಲಿರುವ ವಸ್ತುಗಳನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಭಗವಂತನಿಗೆ ಕಲ್ಯಾಣದ ಆಚರಣೆ ಮಾಡಿದರೆ ನಮಗೆ ಈ ಎರಡೂ ವಸ್ತುಗಳು ಸಿಗುತ್ತವೆ. ಸಾಮಾನ್ಯ ಭಾಷೆಯಲ್ಲಿ ಕಲ್ಯಾಣ ಎಂದರೆ ದಂಪತಿಗಳಿಬ್ಬರಿಗೂ ಸಂತೋಷ ಮತ್ತು ಸೌಕರ್ಯವನ್ನು ನೀಡುತ್ತದೆ. ಇದನ್ನು ವಿವಾಹ, ಪರಿಣಯ, ಪಾಣಿಗ್ರಹಣ, ಲಗ್ನ, ಮದುವೆ ಇತ್ಯಾದಿ ಎಂದು ಕರೆಯುತ್ತಾರೆ. ಮೂಲತಃ ಪದ್ಮಾವತಿ ಮತ್ತು ಶ್ರೀನಿವಾಸನ ವಿವಾಹವು ಸುಮಾರು 5,000 ವರ್ಷಗಳ ಹಿಂದೆ ನಡೆದಿತ್ತು. ಆದರೆ ತಿರುಮಲ ಕಲ್ಯಾಣೋತ್ಸವವು ನಮ್ಮ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಬಯಕೆಗಳ ಈಡೇರಕ್ಕಾಗಿ ಪ್ರತಿದಿನ ನಡೆಯುತ್ತದೆ. ಈ ವೈವಾಹಿಕ ಸಮಾರಂಭವನ್ನು ಪ್ರತಿದಿನವೂ ತಿರುಮಲದಲ್ಲಿ ಅಭಿಜಿತ್ ಲಗ್ನದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ವೆಂಕಟೇಶ್ವರನ ಪೂಜಿಸುವ ವಿಗ್ರಹಕ್ಕೆ ನಡೆಸಲಾಗುತ್ತದೆ. ಒಮ್ಮೆ ನಮಗೆ ವಿಮೋಚನೆಯನ್ನು ನೀಡುವ ದೇವರು ಯಾರು ಎಂಬ ಸಂದೇಹವು ಎಲ್ಲ ಋಷಿಗಳಿಗೆ ಮನಸ್ಸಿನಲ್ಲಿ ಉದ್ಭವಿಸಿತು. ಅವರು ನಂತರ ಭೃಗು ಋಷಿಗೆ ತ್ರಿದೇವರನ್ನು ಪರೀಕ್ಷಿಸುವ ಕೆಲಸವನ್ನು ನೀಡಿದರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪರೀಕ್ಷಿಸಿದ ನಂತರ ಮತ್ತು ಸಮಸ್ಯೆಯನ್ನು ಪರಿಹರಿಸಿದ ನಂತರ ಋಷಿ ಭೃಗು ಅಂತಿಮವಾಗಿ ವಿಷ್ಣು ಮಾತ್ರ ವಿಮೋಚನೆಯನ್ನು ನೀಡುವವನು ಎಂದು ನಿರ್ಧರಿಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಋಷಿ ಭೃಗು ಭಗವಾನ್ ವಿಷ್ಣುವನ್ನು ಅವನ ಎದೆಯ ಮೇಲೆ ಒದೆಯುತ್ತಾನೆ ಮತ್ತು ಲಕ್ಷ್ಮೀದೇವಿಯು ಈ ವಿವೇಚನರಹಿತ ಕೃತ್ಯದಿಂದ ಕೋಪಗೊಂಡು ವೈಕುಂಠವನ್ನು ತೊರೆದಳು. ಅವಳು ಭೂಮಿಗೆ ಬಂದು ತಪಸ್ಸು ಮಾಡಲು ಪ್ರಾರಂಭಿಸಿದಳು. ನಾರಾಯಣನು ದೇವಿ ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಮಿಗೆ ಬಂದು ವಕುಲಾದೇವಿಯ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾನೆ. ಆ ಸಮಯದಿಂದ ವಕುಲಾದೇವಿಯು ವಿಷ್ಣುವನ್ನು ಶ್ರೀನಿವಾಸ ಎಂದು ಕರೆಯಲು ಪ್ರಾರಂಭಿಸಿದಳು. ವಕುಲಾದೇವಿಯು ಬೇರೆ ಯಾರೂ ಅಲ್ಲ, ದ್ವಾಪರಯುಗದ ಯಶೋದೆ. ಅವಳು ಭಗವಂತನ ಮದುವೆಯನ್ನು ನೋಡುವ ಬಯಕೆಯನ್ನು ಪೂರೈಸಲು ಕಲಿಯುಗದಲ್ಲಿ ಮರುಜನ್ಮ ಪಡೆದಳು. ಆ ಸಮಯದಲ್ಲಿ ನಾರಾಯಣವನದ ಆಕಾಶರಾಜನು ಮಕ್ಕಳಿಗಾಗಿ ಯಾಗವನ್ನು ಮಾಡಲು ಭೂಮಿಯನ್ನು ಪವಿತ್ರಗೊಳಿಸುವ ದೃಷ್ಟಿಯಿಂದ ಉಳುಮೆ ಮಾಡುತ್ತಿದ್ದನು. ಅಗೆಯುವಾಗ ರಾಜನು ಕಮಲದ ಹೂವುಗಳಿಂದ ತುಂಬಿದ ಚಿನ್ನದ ಪೆಟ್ಟಿಗೆಯನ್ನು ಕಂಡನು. ದೇವಿ ಲಕ್ಷ್ಮಿಯು ಪೆಟ್ಟಿಗೆಯಿಂದ ಪೂರ್ಣ ಅರಳಿದ ಕಮಲದಲ್ಲಿ ಶಿಶುವಾಗಿ ಹೊರಹೊಮ್ಮಿದಳು.
ಆ ಮಗುವಿಗೆ ಪದ್ಮಾವತಿ ಎಂದು ಹೆಸರಿಡಲಾಯಿತು. ಶೀಘ್ರದಲ್ಲೇ ಪದ್ಮಾವತಿ ಯುವತಿಯಾಗಿ ಬೆಳೆಯುತ್ತಾಳೆ ಮತ್ತು ಒಂದು ದಿನ ಅವಳು ತನ್ನ ಸ್ನೇಹಿತರೊಂದಿಗೆ ತೋಟಕ್ಕೆ ಹೂವುಗಳನ್ನು ಕೀಳಲು ಹೋದಳು. ಅವಳು ತನ್ನ ಸ್ನೇಹಿತರೊಂದಿಗೆ ತೋಟದಲ್ಲಿ ಆಟವಾಡುತ್ತಿದ್ದಾಗ ಆ ಸಮಯದಲ್ಲಿ ಆನೆಯು ಅವಳನ್ನು ಹಿಂಬಾಲಿಸಿತು. ಶ್ರೀನಿವಾಸ ಸ್ವಾಮಿಯು ಪದ್ಮಾವತಿಯನ್ನು ಆನೆಯಿಂದ ರಕ್ಷಿಸಿದನು. ಶ್ರೀನಿವಾಸನು ಪದ್ಮಾವತಿಯನ್ನು ಸಂಪರ್ಕಿಸಿದನು. ಪದ್ಮಾವತಿ ಮತ್ತು ಶ್ರೀನಿವಾಸ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡುತ್ತಾರೆ. ಶ್ರೀನಿವಾಸ ಪದ್ಮಾವತಿಯ ಬಗ್ಗೆ ವಿಚಾರಿಸಿದಾಗ ಪದ್ಮಾವತಿಯ ಸೇವಕಿಯರು ಶ್ರೀನಿವಾಸನ ಮತ್ತು ಅವನ ಕುದುರೆಯ ಮೇಲೆ ಕಲ್ಲು ಎಸೆಯುತ್ತಾರೆ. ಪದ್ಮಾವತಿಯು ಶ್ರೀನಿವಾಸನನ್ನು ನೋಡಿ ಮೂಕಳಾಗುತ್ತಾಳೆ. ಆದರೆ ಸೇವಕಿಯರು ಅವಳನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದಿನಿಂದ ಶ್ರೀನಿವಾಸ ಮತ್ತು ಪದ್ಮಾವತಿ ಇಬ್ಬರು ಪ್ರೀತಿಯಲ್ಲಿ ವಿರಹ ವೇದನೆಯನ್ನು ಅನುಭವಿಸುತ್ತಾರೆ. ಇದನ್ನು ತಿಳಿದ ಪದ್ಮಾವತಿಯ ತಾಯಿ ಧರಣಿದೇವಿ ಅವಳನ್ನು ಸಾಂತ್ವನಗೊಳಿಸುತ್ತಾಳೆ. ಆಕಾಶರಾಜನ ಮಗಳು ಪದ್ಮಾವತಿಯ ಮೇಲಿನ ಪ್ರೀತಿಯನ್ನು ಶ್ರೀನಿವಾಸನು ವಕುಲಾದೇವಿಗೆ ತಿಳಿಸುತ್ತಾನೆ. ಮೊದಲು ಧರಣಿದೇವಿ ಅವರ ಪ್ರೀತಿಗೆ ಒಪ್ಪಲಿಲ್ಲ. ಈ ಮಾತನ್ನು ಕೇಳಿ ಪದ್ಮಾವತಿ ದೇವಿ ಅಸ್ವಸ್ಥಳಾದಳು. ಅಷ್ಟರಲ್ಲಿ ಶ್ರೀನಿವಾಸ ವೇಷ ಧರಿಸಿ ದೇವಿ ಪದ್ಮಾವತಿ ಅರಮನೆಗೆ ಬಂದನು. ಅವನು ಅರಮನೆಯ ಸುತ್ತಲೂ ತಿರುಗುತ್ತಾನೆ ಮತ್ತು ಪದ್ಮಾವತಿಯ ಅನಾರೋಗ್ಯದ ಕಾರಣವನ್ನು ಬಹಿರಂಗಪಡಿಸಲು ಅರಮನೆಗೆ ಆಹ್ವಾನಿಸುತ್ತಾರೆ. ನಿಮ್ಮ ಮಗಳು ಶ್ರೀನಿವಾಸನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅವನು ದೇವಿ ಧರಣಿಗೆ ಹೇಳುತ್ತಾನೆ. ಅವಳು ಅವನನ್ನು ಮದುವೆಯಾಗದಿದ್ದರೆ ಅವಳು ತನ್ನ ಜೀವವನ್ನು ಕಳೆದುಕೊಳ್ಳುತ್ತಾಳೆ ಎಂದು ಶ್ರೀನಿವಾಸನು ಧರಣಿ ದೇವಿಗೆ ಹೇಳುತ್ತಾನೆ. ಇದನ್ನು ಕೇಳಿದ ಧರಣಿ ದೇವಿಯು ಆಕಾಶರಾಜನಿಗೆ ಈ ವಿಷಯವನ್ನು ತಿಳಿಸುತ್ತಾಳೆ. ಆ ನಂತರ ಶ್ರೀನಿವಾಸನ ತಾಯಿ ವಕುಲಾದೇವಿಯು ಶ್ರೀನಿವಾಸನ ಮದುವೆಯ ಪ್ರಸ್ತಾಪದೊಂದಿಗೆ ನಾರಾಯಣವನಕ್ಕೆ ಬರುತ್ತಾಳೆ. ವಕುಲಾದೇವಿ ಅಲ್ಲಿಗೆ ಬಂದು ಮದುವೆಯ ಪ್ರಸ್ತಾಪವನ್ನು ಮುಂದಿಡುತ್ತಾಳೆ. ಪದ್ಮಾವತಿಯ ಪೋಷಕರು ಅದಕ್ಕೆ ಒಪ್ಪುತ್ತಾರೆ. ವಕುಲಾದೇವಿ ಮನೆಗೆ ಹಿಂತಿರುಗಿ ಶ್ರೀನಿವಾಸನಿಗೆ ಸಿಹಿ ಸುದ್ದಿಯನ್ನು ತಿಳಿಸುತ್ತಾಳೆ. ಅದರ ನಂತರ ಅವಳು ರಾಜನಾಗಿರುವ ಆಕಾಶರಾಜನ ಸ್ಥಾನಮಾನಕ್ಕೆ ಅನುಗುಣವಾಗಿ ಮದುವೆಯನ್ನು ಮಾಡಲು ಬೇಕಾದ ಹಣದ ಬಗ್ಗೆ ಚಿಂತಿಸತೊಡಗುತ್ತಾಳೆ. ಶ್ರೀನಿವಾಸನು ಕುಬೇರನನ್ನು ತನ್ನ ಮದುವೆಗೆ ಸಾಲ ನೀಡುವಂತೆ ವಿನಂತಿಸಿದನು. ಇದು ಕಲಿಯುಗ. ಶ್ರೀನಿವಾಸನು ಕಲಿಯುಗ ಮುಗಿಯುವವರೆಗೆ ತನ್ನ ಭಕ್ತರು ಅರ್ಪಿಸಿದ ಎಲ್ಲ ಹಣ ಮತ್ತು ಒಡವೆಯನ್ನು ಹಿಂತಿರುಗಿಸಲು ಒಪ್ಪುವ ಪತ್ರಿಕೆ ಸಹಿ ಮಾಡುತ್ತಾನೆ. ಋಷಿ ಬೃಹಸ್ಪತಿಯು ಸಮೃದ್ಧಿಗಾಗಿ ವೈಶಾಖ ಮಾಸದಲ್ಲಿ ಆಳುವ ಉತ್ತರ ಫಾಲ್ಗುಣಿಯ ನಕ್ಷತ್ರ ದಿನದಂದು ಮದುವೆಗೆ ಶುಭ ಮುಹೂರ್ತವನ್ನು ನಿಗದಿಪಡಿಸುತ್ತಾರೆ. ಶುಭ ಮುಹೂರ್ತದಲ್ಲಿ ಮದುವೆಗೆ ಹಾಜರಾಗಲು ಎಲ್ಲ ದೇವತೆಗಳಿಗೆ ಶ್ರೀನಿವಾಸ ಗರುಡನ ಮೂಲಕ ಆಹ್ವಾನವನ್ನು ಕಳಿಸುತ್ತಾನೆ. ಬ್ರಹ್ಮ, ರುದ್ರದೇವರು ಮತ್ತು ಇತರ ಎಲ್ಲ ದೇವರುಗಳು ನಾರಾಯಣವನದ ಮದುವೆ ಮಂಟಪಕ್ಕೆ ದೇವತೆಗಳೊಂದಿಗೆ ಆಗಮಿಸುತ್ತಾರೆ. ಆಕಾಶರಾಜನು ತನ್ನ ಎಲ್ಲ ರಾಜಪರಿವಾರದೊಂದಿಗೆ ವರ ಶ್ರೀನಿವಾಸನನ್ನು ಬರಮಾಡಿಕೊಳ್ಳುತ್ತಾನೆ. ಪದ್ಮಾವತಿ ಮತ್ತು ಶ್ರೀನಿವಾಸ ಮದುವೆಗೆ ಕುಳಿತಂತೆ ಋಷಿ ಬೃಹಸ್ಪತಿ ಋಷಿಗಳೊಂದಿಗೆ ವೇದ ಮಂತ್ರಗಳನ್ನು ಪಠಿಸುತ್ತಾರೆ. ಆಕಾಶರಾಜ ಮತ್ತು ಧರಣಿ ದೇವಿಯು ಶ್ರೀ ಮಹಾಲಕ್ಷ್ಮಿಯ ಅವತಾರಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ವಿವಾಹವಾಗಿ ಕೊಡುತ್ತಾರೆ. ಎಲ್ಲ ಲೋಕಗಳ ಉತ್ಸಾಹಕ್ಕೆ ಶ್ರೀನಿವಾಸನು ಪದ್ಮಾವತಿಯೊಂದಿಗೆ ಪವಿತ್ರವಾದ ಗಂಟನ್ನು ಕಟ್ಟುತ್ತಾನೆ. ಅದಕ್ಕೆ ದೇವತೆಗಳು ಸಾಕ್ಷಿಯಾಗುತ್ತಾರೆ. ಇದು ಅಷ್ಟದಶ ಪುರಾಣಗಳಲ್ಲಿ ಶ್ರೀನಿವಾಸ ಕಲ್ಯಾಣದ ನಿರೂಪಣೆಯಾಗಿದೆ. ವೈಶಾಖ ಮಾಸದ ಪ್ರಕಾಶಮಾನವಾದ ಶುಕ್ಲ ಪಕ್ಷದ ಶುಕ್ರವಾರದಂದು ಮದುವೆಯ ಶುಭ ಮುಹೂರ್ತವಾಗಿತ್ತು. 5000 ವರ್ಷಗಳ ಹಿಂದೆ ನಡೆದ ಪದ್ಮಾವತಿ ಮತ್ತು ಶ್ರೀನಿವಾಸರ ವಿವಾಹವು ಇಲ್ಲಿಯವರೆಗೂ ತಿರುಮಲ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ. ತಲಪಾಕ ಅನ್ನಮಾಚಾರ್ಯರು ಈ ನಿತ್ಯ ಕಲ್ಯಾಣೋತ್ಸವವನ್ನು ತಿರುಮಲದಲ್ಲಿ ಪ್ರಾರಂಭಿಸಿದರು. ಮೊದಲಿಗೆ ಅವರೇ ಕನ್ಯಾದಾತೆಯ ಪಾತ್ರವನ್ನು ವಹಿಸಿದರು. ಅವರು ವೆಂಕಟೇಶ್ವರನ ಭರದ್ವಾಜ್ ಗೋತ್ರಕ್ಕೆ ಸೇರಿದವರಾಗಿದ್ದರೂ ಪದ್ಮಾವತಿ ದೇವಿಯ ಪರವಾಗಿ ಆಕಾಶರಾಜನ ಪಾತ್ರವನ್ನು ವಹಿಸಿ ಮದುವೆಯನ್ನು ಮಾಡುವುದನ್ನು ಅವರು ತಮ್ಮ ದೈವಿಕ ಕೊಡುಗೆ ಎಂದು ಪರಿಗಣಿಸಿದರು. ವೆಂಕಟೇಶ್ವರನು ನಿತ್ಯ ವರನಾಗಿದ್ದಾನೆ ಮತ್ತು ಅನ್ನಮಾಚಾರ್ಯರು ನಿತ್ಯ ಕನ್ಯಾದಾತನಾಗಿದ್ದಾನೆ. ಶ್ರೀನಿವಾಸನ ವಿವಾಹದಲ್ಲಿ ಅನ್ನಮಾಚಾರ್ಯರ ವಂಶಸ್ಥರು ಕನ್ಯಾದಾತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂಪ್ರದಾಯವು ಇಂದಿಗೂ ಮುಂದುವರಿಯುತ್ತದೆ. ಪರಿಪಾಲಿಸುವ ಶ್ರೀನಿವಾಸ ದೇವರು ನಿತ್ಯದ ಕಲ್ಯಾಣ, ಎಲ್ಲ ಲೋಕಗಳ ಕಲ್ಯಾಣವು ಇಂದಿಗೂ ಅಡೆತಡೆಯಿಲ್ಲದೆ ಮುಂದುವರಿಯುತ್ತದೆ. ಇದು ಇಡೀ ವಿಶ್ವದಲ್ಲಿ ಶ್ರೀನಿವಾಸ ದೇವರ ಕರುಣೆಯನ್ನು ಪಡೆಯಲು ಅತ್ಯಂತ ಮಂಗಳಕರ ಮತ್ತು ಅನನ್ಯ ಸೇವೆ ಎಂದು ಭಕ್ತ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟಿದೆ. ಪ್ರತಿ ವರ್ಷ ಈ ಸಮಾರಂಭವನ್ನು ತಿರುಮಲದಲ್ಲಿ 5 ದಿನಗಳ ಕಾಲ ತಪ್ಪದೆ ನಡೆಸಲಾಗುತ್ತಿತ್ತು.
ದೇವಾಲಯಗಳ 4 ಪ್ರಮುಖ ಬೀದಿಗಳಲ್ಲಿ ಭವ್ಯವಾದ ಮೆರವಣಿಗೆಗಳು ನಡೆಯುತ್ತವೆ ಮತ್ತು ಶ್ರೀನಿವಾಸ ದೇವರಿಗೆ ವಿಶೇಷ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಕಲ್ಯಾಣ ಲಡ್ಡು ಎಂಬ ವಿಶೇಷ ಲಡ್ಡುವನ್ನು ಭಗವಂತನಿಗೆ ಅರ್ಪಿಸಿ ಭಕ್ತರಿಗೆ ಹಂಚಿಸಲಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿಯು ಮದುಮಗನಾಗಿ ಮತ್ತು ಶ್ರೀದೇವಿ ಮತ್ತು ಭೂದೇವಿ ಅವರ ವಧುಗಳಾಗಿರುತ್ತಾರೆ. ಇದನ್ನು ಬಹಳ ಸಂಭ್ರಮದಿಂದ ನಡೆಸಲಾಗುತ್ತದೆ. ಮುಖ್ಯ ಪುರೋಹಿತರು, ಜಿಯರ್ಗಳು, ಏಕಾಂತಿಗಳು, ವೇದ ವಿದ್ವಾಂಸರು ಮತ್ತು ಇತರ ಸೇವೆ ಸಲ್ಲಿಸುವವರು ಎಲ್ಲಾ ರೀತಿಯಲ್ಲೂ ಸೇವೆ ಸಲ್ಲಿಸುತ್ತಾರೆ. ತಿರುಮಲದಲ್ಲಿ ಕಲ್ಯಾಣೋತ್ಸವ ಸೇವೆಯನ್ನು ಪಾವತಿಸಲಾಗುತ್ತದೆ. ವೈಖಾನಸ ಆಗಮ ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವಿಗೆ ನಡೆಯುವ ಸಮಾರಂಭಗಳಲ್ಲಿ ಈ ಸಮಾರಂಭವನ್ನು ಶ್ರೀನಿವಾಸ ಕಲ್ಯಾಣ ಉತ್ಸವ ಎಂದು ಕರೆಯಲಾಗುತ್ತದೆ. ಭಗವಂತನ ಆಶೀರ್ವಾದ ಪಡೆದ ಭಕ್ತರು ₹1000 ಪಾವತಿಸಿ ಭಗವಂತನ ಈ ಸೇವೆಯಲ್ಲಿ ಭಾಗವಹಿಸಬಹುದು. ಸಂಗಾತಿಯೊಂದಿಗೆ ಭಾಗವಹಿಸುವವರಿಗೆ ಮಾತ್ರ ಉತ್ಸವದಲ್ಲಿ ಭಾಗವಹಿಸಲು ಅವಕಾಶವಿದೆ. ಉತ್ಸವದ ಕೊನೆಯಲ್ಲಿ ದಂಪತಿಗಳಿಗೆ ಉಪವಸ್ತ್ರವನ್ನು, 1 ರವಿಕೆ, 2 ದೊಡ್ಡ ಲಡ್ಡುಗಳು, 2 ವಡೆಗಳು ಮತ್ತು 5 ಸಣ್ಣ ಲಡ್ಡುಗಳನ್ನು ಪ್ರಸಾದವಾಗಿ ನೀಡಲಾಗುತ್ತಾರೆ. ನಿತ್ಯ ಕಲ್ಯಾಣದ ಸಮಾರಂಭವನ್ನು ತಿರುಮಲ ಕಲ್ಯಾಣ ಮಂಟಪದಲ್ಲಿ ವೈಖಾನಸ ಪುರೋಹಿತರು, ಹಳದಿ ವಸ್ತ್ರಗಳನ್ನು ಧರಿಸಿದ ಬೃಹಸ್ಪತಿ ಪುರೋಹಿತರು ಮಾಡುತ್ತಾರೆ. ಪ್ರತಿದಿನ ಅಭಿಜಿತ್ ಮುಹೂರ್ತದಲ್ಲಿ ಕಲ್ಯಾಣೋತ್ಸವವನ್ನು ನಡೆಯುತ್ತದೆ. ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸುವುದರಿಂದ ಅಪಾರವಾದ ಫಲಗಳಿವೆ. ವಿಮಾನ ಅರ್ಚನ ಕಲ್ಪದಲ್ಲಿ ಮಾರೀಚಿ ಋಷಿಯು ಭಗವಂತನ ಕಲ್ಯಾಣೋತ್ಸವವನ್ನು ನಡೆಸುವ ಫಲವನ್ನು ವಿವರಿಸುತ್ತಾನೆ. ಅವರು ಹೇಳುತ್ತಾರೆ, ಶ್ರೀನಿವಾಸ ನಿತ್ಯ ಆಚರಣೆಯ ಕಲ್ಯಾಣೋತ್ಸವ ಸಮಯದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಭಗವಂತನ ಸೇವೆ ಮಾಡುವವರು ತಕ್ಷಣವೇ ತಮ್ಮ ಪಾಪಗಳನ್ನು ಶುದ್ಧೀಕರಿಸುತ್ತಾರೆ. ಇದಲ್ಲದೆ 10 ತಲೆಮಾರುಗಳವರೆಗೆ ಪಾಪಗಳನ್ನು ನಾಶವಾಗುತ್ತವೆ. ಅವರ ತಂದೆ ಮತ್ತು ತಾಯಿಯ ಹಿಂದಿನ ಮತ್ತು ನಿರೀಕ್ಷಿತ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಕೊನೆಯಲ್ಲಿ ಅವರು ವಿಷ್ಣುವಿನ ಪವಿತ್ರ ಲೋಕವಾದ ವೈಕುಂಠವನ್ನು ತಲುಪುತ್ತಾರೆ. ಹೆಂಗಸರು ತಮ್ಮ ಗಂಡಂದಿರ ದೀರ್ಘ ಆಯುಷ್ಯದೊಂದಿಗೆ ಶಾಶ್ವತವಾಗಿ ಅಭಿವೃದ್ಧಿ ಹೊಂದುತ್ತಾರೆ. ಕಲ್ಯಾಣವು ಮಾನವ ಜೀವನದ ಅಂತಿಮ ಗುರಿಯನ್ನು ಸಂಕೇತಿಸುತ್ತದೆ. ಶ್ರೀನಿವಾಸ ಕಲ್ಯಾಣವನ್ನು ಮಾಡುವುದರಿಂದ ಇಂದಿನ ಕರ್ಮದಿಂದ ಮುಕ್ತಿ, ಸಮೃದ್ಧಿ, ಅದೃಷ್ಟ, ಸಂತೋಷ ಮತ್ತು ಮೋಕ್ಷ ಪಡೆಯುತ್ತಾರೆ. ಇದು ಜೀವನದಲ್ಲಿ ಅಡೆತಡೆಗಳನ್ನು ಮತ್ತು ಸವಾಲುಗಳನ್ನು ತೆಗೆದುಹಾಕುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಆತ್ಮಲೋಕನವನ್ನು ಸುಗಮಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀನಿವಾಸ ಕಲ್ಯಾಣದ ಚಿತ್ರವನ್ನು ನಮ್ಮ ಪೂಜಾ ಪೀಠ, ಪ್ರಾರ್ಥನಾ ಕೊಠಡಿ ಅಥವಾ ನಮ್ಮ ವಾಸಿಸುವ ಪ್ರದೇಶದಲ್ಲಿ ಇರಿಸುವ ಮೂಲಕ ಕುಟುಂಬದ ಎಲ್ಲಾ ಸದಸ್ಯರಲ್ಲಿ ಸಕಾರಾತ್ಮಕತೆ ಮತ್ತು ಜ್ಞಾನವನ್ನು ಹರಡುತ್ತದೆ ಎಂದು ಹೇಳಲಾಗುತ್ತದೆ. ಇದಿಷ್ಟು ಶ್ರೀನಿವಾಸನ ಕಲ್ಯಾಣದ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.